ಗುಬ್ಬಿ ತಾಲೂಕಿನ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಮಂತ್ರಗಿರಿ ಕೈತಪ್ಪಲು ತಾಲೂಕಿನ ರೈತರ ಶಾಪವೇ ಕಾರಣವಾಗಿದ್ದು, ಡಿಕೆಶಿ ನಂಬುವ ಅಜ್ಜಯ್ಯನ ಮೂಲಕ ಹೇಮಾವತಿ ನೀರಿನ ಶಾಪ ತಟ್ಟಿದೆ ಎಂದು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಕಿಡಿಕಾರಿದ್ದಾರೆ. ತಾಲೂಕಿನ ಜನ ನಂಬಿಕೊಟ್ಟಿದ್ದ ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿರುವ ಶಾಸಕರು ಹೇಮಾವತಿ ನೀರಿನ ವಿಚಾರದಲ್ಲಿ ರೈತರ ಹೋರಾಟವನ್ನ ಹಗುರವಾಗಿ ಮಾತನಾಡುವುದನ್ನ ಬಿಟ್ಟು ತಾಕತ್ತಿದ್ದರೆ ಡಿಕೆಶಿ ಮನೆ ಮುಂದೆ ಪ್ರತಿಭಟನೆ ಮಾಡಿ ಎಂದು ಬಹಿರಂಗ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಡ್ರಾಮಾ ಕಂಪನಿ ಹಾಗೂ ಕಾಮಿಡಿ ನಟರ ಗುಳ್ಳೆನರಿ ಪಾತ್ರಗಳ ಮೂಲಕ ಮಾತನಾಡಿಸುವುದನ್ನ ಬಿಟ್ಟು ರೈತರ ಕೆಂಗಣ್ಣಿಗೆ ಗುರಿಯಾಗಿರುವ ತಮ್ಮ ಯೋಗ್ಯತೆ ಏನೆಂದು ಶಾಸಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಹಿತಾಸಕ್ತಿ ಮತ್ತೆ ಏನು ನಮ್ಮ ತಾಲೂಕಿನ ನೀರನ್ನ ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ವಿ, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ನಾವು ಹೋರಾಟ ಮಾಡಿದ ಮೇಲೆ ತಾಲೂಕಿನಲ್ಲಿ ಹೋರಾಟ ಮಾಡಿದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ಕೈ ಕಟ್ಕೊಂಡು ಹಿಂಗೆ ಕೂತ್ಕೊಂಡು ತುಟ್ಟಿಕ್ ಪಿಟಿಕ್ ಅಂದಂಗೆ ನೀವು ಹೋರಾಟಗಾರ, ನಾನು ವಿರೋಧ ಮಾಡಿದ್ದೀನಿ ಅಂತ ಹೇಳ್ತೀವಿ. ನಾಚಿಗಾರೆ ಆಗ್ಬೋದು. ನಿಜವಾಗ್ಲೂ ನೀವೇನಾರ ತಾಲೂಕು ಪರ ರೈತರ ಪರ ಹೋರಾಟ ಮಾಡಿದ್ದೇ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಮುಂದೆ ಅಲ್ಲೇ ಚಾನಲ್ ಮುಂದೆ ಮನೆ ಕೆಮ್ಮಕ್ಕಾಯ್ತ್ರಿ, ನಾನು ಹೋರಾಟ ಮಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ. ಈಗ ಮಂತ್ರಿಗಿರಿ ಕೊಡಲಿಲ್ಲ ಅಂತ ಹೇಳಿ ನಂದು ವಿರೋಧ ಐತೆ, ಇವರೆಲ್ಲ ಡೋಂಗಿ ಹೋರಾಟಗಾರರು, ಹಂಗಾರೆ ಸ್ವಾಮೀಜಿಗಳೆಲ್ಲ ಡೋಂಗಿಗಳು ಬಂದಿದ್ದರು. ನಮ್ಮ ತಾಲೂಕು ರೈತರುಗಳು 10,000 to 15,000 ಜನ ಮೇಲೆ ಸೇರಿದ್ರಲ್ಲ, ಅವರೆಲ್ಲ ಡೋಂಗಿಗಳ, ಪಕ್ಷಾತೀತವಾಗಿ ಸೇರಿದ್ರು. ನಾವೇನು ಯಾರು ಸ್ವಾರ್ಥಕ್ಕೆ ಹೋರಾಟ ಮಾಡಿಲ್ಲ, ಡೋಂಗಿಗಳ. ಸೆಂಟ್ರಲ್ ಜೈಲಲ್ಲಿ ಇದ್ದಂಥವ್ರು ನಮ್ಮ ಜೊತೆಯಲ್ಲಿ ಇದ್ದವರು ವೈ.ಎನ್. ಪಿಚ್ಚಯ್ಯನವರು ಇನ್ನೂ ಇಲ್ಲ, ಇನ್ನು ವೈದ್ಯ ನಂಜುಂಡಯ್ಯನವರು ಇದ್ದರು, ಅವರು 3-4 ಜನ ಇದ್ದಿರ್ತಾರೆ. ಆವತ್ತಿಂದ ನಾವು ಹೋರಾಟ ಮಾಡಿದ್ದೀವಿ. ಶಿವರಂಜಪ್ಪನವ್ರು MLA ಆಗಿದ್ದಾಗ ಬಾಗೂರು ನವಿಲೆ ಸುರಂಗ ಮಾರ್ಗದಲ್ಲಿ ಮಣ್ಣು ಹಾಕಿಬಿಟ್ಟು ಈ ಕಡೆ ನೀರೇ ಬರ್ದಂಗೆ ಮಾಡಿದಾಗ, ಇದು ಎಷ್ಟೇ ಮನವಿ ಕೊಟ್ಟರೇನೂ ಯಾರು ಮಣ್ಣು ತೆಗೆಸ್ತೇ ಇದ್ದಂಥ ಸಂದರ್ಭದಲ್ಲಿ ಒಂದೇ ದಿನ ರಾತ್ರಿ ಇಲ್ಲಿ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಸರ್ಕಲ್ನಲ್ಲಿ ಒಂದು 20 ಲೋಡ್ ಮಣ್ಣು ಹೊಡೆದು ರಸ್ತೆ ಬಂದ್ ಮಾಡಿದ್ರು. ಅವತ್ತೆಲ್ಲರೂ ನೆಗೋಸಿಯೇಷನಿಗೆ ಬಂದಾಗ ನಾವು ಹೇಳಿದ್ದು ಎರಡೇ ಉತ್ತರ, ನೀವು ಅದು ಮಣ್ಣು ತೆಗೀರಿ, ನಾವು ತೆಗಿತೀವಿ. ಇದ್ರ ಪ್ರಕಾರ ರಾಮಯ್ಯನವ್ರು ಕಲ್ಗೋಡೆನೇ ಕಟ್ಬಿಟ್ರು ಮಂಗಳೂರು ರಸ್ತೆಗೆ. ಅದು ಒಂದು ಹೋರಾಟ ನಡೀತು. ಆ ಹೋರಾಟದಲ್ಲಿ 63 ಜನ, A1 ಶಿವರಂಜಪ್ಪನವರು, A2 ನಾನೇ, A3 ಕಂಗೇಗೌಡರು, A4 ಇನ್ನ ಯಾರು ಸುರೇಶ್ ಗೌಡರು ಎಲ್ಲರೂ ಇದ್ರು.